ನಿಜವಾಗಿ ಪಡ್ಕೊಂಡಿದ್ದೀವಿ. ವಾಸ್ತವ ನೆರವೇರಿನ ಮೇಲೆ ನಾವು ವಿಚಾರ ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಾವು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯದ. ಇದು ಭಾಳ ಮಹತ್ವದ. ಇಂಥವೆಲ್ಲ ಘಟನೆಗಳಿಂದ ನಾವು ಸಾಂಸ್ಕೃತಿಕವಾಗಿ ನಮ್ಮನ್ನು ಆಳುವಂಥ ಜನ ನಮ್ಮಲ್ಲಿದ್ದಾರೆ ರೀ. ನಮಗೆ ಸುಳ್ಳುಗಳನ್ನು ಸತ್ಯ ಅಂತೇಳಿ ನಂಬಿಸಿ ನಮ್ಮ ಬದುಕನ್ನು ಕುಯ್ಕೊಂಡು ಹೋಗುವಂಥ ಜನ ಇದ್ದಾರೆ, ದುಡಿಸ್ಕೊಂಡು ಹೋಗುವಂಥ ಜನ ಇದ್ದಾರೆ, ಗುಲಾಮರನ್ನಾಗಿ ಮಾಡುವಂಥ ಜನ ಇದ್ದಾರೆ ಅನ್ನುವಂಥ ಒಂದು ವಾಸ್ತವದ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ನಿಜವಾಗಿಯೂ ಬಹಳಷ್ಟು ವಿಚಾರ ಮಾಡುವಂಥ ಮಾತು. ಒಂದು ಮಾತು ಸಹಿತ ಅಷ್ಟು ತೂಕಬದ್ಧ. ಯಾಕಪ್ಪ ಅಂತಂದ್ರೆ ಇತಿಹಾಸ ಸತ್ಯದ ಮೇಲಿದ್ದಂಥದ್ದು. ಪುರಾಣ ಪುಣ್ಯಕಥೆಗಳು ಅವು ಕಾಲ್ಪನಿಕ, ನಮ್ಮ ಬ್ರೈನಿನ ಒಂದು ಏನೋ ಕಲ್ಪನೆಗಳು ನೆಲೆಗಟ್ಟಲೆ ಬಂದಂಥದ್ದು. ದೇವರ ಹೌದು ಇದ್ದಾನ ಇಲ್ಲ ಅವ್ರ ದೃಷ್ಟಿಕೋನದು ಕಲ್ಪನೆಗಳ ಮೇಲೆ ಇತ್ತಂಥದ್ದು. ಅದಕ್ಕೆ ವಾಸ್ತವದ ನೆಲೆಗಟ್ಟಿನ ಮೇಲೆ ಅದನ್ನ ನೋಡಲಿಕ್ಕೆ ಆಗೋದಿಲ್ಲ. ಅಂಥದ್ದೆಲ್ಲ ಇತಿಹಾಸ ಅಲ್ಲ. ಇತಿಹಾಸನ ಸರಿಯಾಗಿ ಅಭ್ಯಾಸ ಮಾಡಿದರೆ, ನಮ್ಮ ಸಮಾಜಶಾಸ್ತ್ರನ ಸರಿಯಾಗಿ ಅಭ್ಯಾಸ ಮಾಡಿದರೆ ನಮಗೆ ಸತ್ಯ ಏನು ಅನ್ನೋದು ಗೊತ್ತಾಗ್ತದೆ ಅಂತ ಮಾತಾಡ್ತಾ ಇದ್ದಾರೆ. ಇವರು ಒಬ್ಬ ಸಾಹಿತ್ಯನೂ ಹೌದು, ಜೊತೆಗೆ ಒಬ್ಬ ಚಿಂತನಕಾರರು ಹೌದು. ಅದರ ನಂತರ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಚಾತುರ್ವರ್ಣ ನೀತಿಯ ಭಿನ್ನ ಭೇದ ಮುಂದುವರಿದಿದೆ. ಈಗ ನಾವು ಹೊಂಟಿದ್ದಕ್ಕಾಗಿ, ನಾವು ಪುರಾಣ ಪುಣ್ಯದಲ್ಲಿ ನಂಬಿಕೆ ಇಟ್ಟಿದ್ದಕ್ಕಾಗಿ ನಮ್ಮಲ್ಲಿ ಇನ್ನೂ ಚಾತುರ್ವರ್ಣ ಹೋಗಿಲ್ಲ. 4 ವರ್ಣಗಳ ಒಂದು ಮನಸ್ಥಿತಿ ನಮ್ಮಲ್ಲಿ ಇದಲ್ಲ. ಅದರಿಂದ ಜಾತಿ ಹುಟ್ಟಿತೋ, ಜಾತಿಗಳಿಂದ ಚಾತುರ್ವರ್ಣ ಹುಟ್ಟಿತೋ, ಆ ಚರ್ಚೆ ಬೇರೆ ವಿಷಯ. ಆದರೆ ಈ ಚಾತುರ್ವರ್ಣದ ಮನಸ್ಥಿತಿ ಇವತ್ತು ನಮ್ಮಲ್ಲೇ ಮುಂದುವರಿತಾ ಹೊರಟದಂತೆ. ಇವತ್ತು ಅದು ಮುಗಿಬೇಕಾಗಿದ್ದು ನಾವು ಸತ್ಯವನ್ನು ತಿಳ್ಕೊಬೇಕಾಗಿದೆ ಅಂತೇಳಿ. ಈ ಚಾತುರ್ವರ್ಣದಿಂದಾಗೆ ನಮ್ಮಲ್ಲಿ ಜಾತಿಗಳಾಗಿಬಿಟ್ಟಿದ್ದಾವೆ. ಚಾತುರ್ವರ್ಣ ನಿಮ್ಗೆ ಗೊತ್ತದ, ಮಧ್ಯದ್ದು